ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಐಶ್ವರ್ಯ ಬಿರಿಯಾನಿಗೆ ಬಂದಿದ್ದೀನಿ. ಇದು ಯಾವ ರೋಡ್ ಸರ್? ಕೈತೋಟ ರೋಡ್ ಅಂತ. ಇಮಿಡಿಯೇಟ್ಲಿ ಕೈತೋಟ ರೋಡ್, ವೈಟ್ ಫೀಲ್ಡ್ ಹತ್ರ. ವೈಟ್ ಫೀಲ್ಡ್ ಬಸ್ ಸ್ಟ್ಯಾಂಡ್ ಇಂದ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಇದು ಬಸ್ ಸ್ಟ್ಯಾಂಡ್ ಇಂದ 2 ಕಿಲೋಮೀಟರ್ಸ್. ಹೌದು. ಓಕೆ, ಇದು ಯಾವ ರೋಡ್ ಹೋಗುತ್ತೆ? ಇದು ತಿಮ್ಸಟಳ್ಳಿ ಕ್ರಾಸ್ ಹೊಸಕೋಟೆ ರೋಡ್ ಹೋಗುತ್ತೆ. ಇದು ಹೊಸಕೋಟೆ ರೋಡ್. ಇದು ಅಜಗೊಂಡಹಳ್ಳಿ, ಆರೋಹಳ್ಳಿ, ವರ್ತೂರು ಆ ಕಡೆ ಹೋಗ್ತದೆ. ಇದು ನೋಡಿ, ಈ ರೋಡಲ್ಲಿ ಈ ಮಧ್ಯದಲ್ಲಿ ಇದು ಐಶ್ವರ್ಯ ಬಿರಿಯಾನಿ ಇರೋವಂಥದ್ದು. ಇದು ಟೇಸ್ಟ್ ಮಾಡಿದೆ, ಬಿರಿಯಾನಿ ವಿಡಿಯೋನು ಮಾಡಿದ್ದೀನಿ, ನೀವು ನೋಡ್ಬೋದು. ಬಿರಿಯಾನಿ ವಿಡಿಯೋ ನೋಡಿ ಮತ್ತೆ ಇಲ್ಲಿ ಬರ್ಬೋದು. ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನೀವು ರಿವ್ಯೂಸ್ ನೋಡಿ. ಇಲ್ಲಿ ಆಲ್ಮೋಸ್ಟ್ ಒಂದ್ಸತಿ ಬಂದಿರೋರು ಆಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ. ವೀಕ್ಲಿ ಒನ್ಸು ಟೈಸು ಈ ಥರ ಬಂದು ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿ ಹೋಗ್ತಾರಂಥದ್ದು. ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಬಂದಿದೆ ಬಿರಿಯಾನಿ. ನೀವು ಈ ಥರ ಬಿರಿಯಾನಿ ಮತ್ತು ಈ ಸರೌಂಡಿಂಗಲ್ಲಿ ಎಲ್ಲಿ ಸಿಗೋದಿಲ್ಲ, ಈ ವೈಟ್ ಫೀಲ್ಡ್ ಸರೌಂಡಿಂಗಲ್ಲಿ ಎಲ್ಲಿ ಸಿಗೋದಿಲ್ಲ. ಆ ಥರ ಒಂದು ಬಿರಿಯಾನಿ ಮಾಡ್ತಾರಂಥದ್ದು. ನಿಮಗೆ ವರ್ತೂರು ಮತ್ತು ಇಮ್ಡಹಳ್ಳಿ, ಮಾರುತಹಳ್ಳಿ ಈ ಥರ ಸರೌಂಡಿಂಗಲ್ಲಿ, ವರ್ತೂರು, ವೈಟ್ ಫೀಲ್ಡು ಈ ಥರ, ಮತ್ತು ಇದು ಸರ್ಜಾಪುರ ರೋಡು, ಕಾಡುಗೋಡಿ ಈ ಥರ ಈ ಏರಿಯಾದಲ್ಲಿ ಇರೋವಂಥವ್ರು ಬರ್ಬೋದು. ಮತ್ತು ನೀವು ಈ ಥರ ಎಲ್ಲೇ ಇದ್ರು, ನೀವು ಮೈಸೂರಲ್ಲಿರಲಿ, ಬೆಂಗಳೂರು ಔಟ್ಸ್ಕಟಲ್ಲಿರಲಿ, ನೀವು ಈ ಥರ ಒಂದು ಸತಿ ಈ ಥರ ಒಂದು ಟೇಸ್ಟ್ ಮಾಡಿದ್ರೆ ಮತ್ತೆ ನೀವು ಫ್ಯಾಮಿಲಿ ಜೊತೆ ಬಂದು ಬಿರಿಯಾನಿ ತಿನ್ಕೊಂಡು ಹೋಗ್ತೀರಾ. ಅಷ್ಟೊಂದು ಚೆನ್ನಾಗಿದೆ. ನಿಮಗೆ ಎಷ್ಟು ವರ್ಷದಿಂದ ಇದೆ ಸರ್ ಎಕ್ಸ್ಪೀರಿಯನ್ಸ್ ಇದು? ಅಂದರೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಎಕ್ಸ್ಪೀರಿಯನ್ಸ್ ಅಂದರೆ ನೋಡ್ತಾ ಇದ್ದೆ ಅಷ್ಟು. ಅಂದರೆ ನಾನೇನು ಅಲ್ಲಿ ಮಾಡ್ತಾ ಇರಲಿಲ್ಲ, ಜಸ್ಟ್ ನೋಡ್ತಾ ಇದ್ದೆ. ಬೇರೆ ಒಂದು ಸ್ವಲ್ಪ ಹೆಸರಾದಂಥ ಇದರಲ್ಲೆಲ್ಲ ನೋಡ್ತಾ ಇದ್ದೆ. ಹಾಗೆ ನಾನು ಮಾಡಬೇಕು ಅಂತ ನಾನು ಟ್ರೈ ಮಾಡಿದೆ. ಮತ್ತೆ ಮಸಾಲೆ ಎಲ್ಲ ನಾನು ಪ್ರಿಪೇರ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿ ಅಲ್ಲಿ ಇಲ್ಲಿ ನಾನು ಬೇಜನ್ ಫುಡ್ ಈ ಥರ ಬೇರೆ ಕಡೆ ಎಲ್ಲ ಹೋಗಿ ಊಟ ಮಾಡ್ತಾ ಇದ್ದೆ. ಹೊಸಕೋಟೆ, ಶಿವಾಜಿ ಮಿಲಿಟ್ರಿ ಹೋಟ್ಲ್ ಅಂತ ಎಲ್ಲೆಲ್ಲೋ ಬೇರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇದೆಯೋ ಎಲ್ಲ, ನಾಗರಬಾವಿ ಕಡೆ ಅಲ್ಲಿ ನಾನು ಊಟ ಇದೆ ಅಂದರೆ ಮೈಸೂರು ಹನುಮಂತ ಪಲಾವು ಎಲ್ಲ ಕಡೆ ಹೋಗಿ ಊಟ ಮಾಡ್ತಾ ಇದ್ದೆ. ಹಂಗೆ ಪ್ಯಾಷನ್ ಆಗಿ ಬಂತ ಇತ್ತು. ಒಂದ್ಸತಿ ನಾವು ಮಾಡೋಣ ಅಂತ ಟ್ರೈ ಮಾಡಿ ಮಾಡಬಾರ್ದು ಈ ಥರ ಮಾಡಬಾರ್ದು. ನಾವು ಒಂದು ಕಸ್ಟಮರ್ ಅಂದರೆ ಬೆಸ್ಟ್ ಏನೂ ಇಲ್ಲ ಸರ್, ಏನು ದೊಡ್ಡ ಅದ್ಭುತ ಅಂತ ಏನೂ ಇಲ್ಲ. ಏನಂದರೆ ನಾವು ಕ್ವಾಲಿಟಿ, ಕ್ವಾಂಟಿಟಿ, ಹೈಜಿನಿಕ್ ಅಂದರೆ ಅದು ಮೈಂಟೈನ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಬರ್ತದೆ ಅಷ್ಟೇ. ಕ್ವಾಲಿಟಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಹೇಳ್ತಾರೆ ಯಾರು ಪಾಮ್ ಆಯಿಲ್ ಅದು ಇದು ಬೇರೆ ಕಡೆ ಏನೇನೋ ಯೂಸ್ ಮಾಡ್ತಾರೆ. ಅದಕ್ಕೆ ಅವ್ರು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ನಮ್ಮ ಬಗ್ಗೆ 100% ನಾನು ಬಂದು ಯಾರಾದರೂ ಚೆಕ್ ಮಾಡೋಣ. ನಂದಿನಿಗಿನೇ ಯೂಸ್ ಮಾಡ್ತೀನಿ, ಗೋಲ್ಡ್ ವಿನ್ನರ್ ಆಯಿಲ್ ಯೂಸ್ ಮಾಡ್ತೀನಿ. ಅದು ಕೂಡ ನಮ್ಮ ಫ್ರೆಶ್ ಆಗಿ ನಾವು ಇದು ಎಲ್ಲ ರುಬ್ಬೋದು ಅಷ್ಟೇ. ಅವಾಗ ತಗೊಂಬಂದು ರುಬ್ಬಿ ಅದು ಹಾಕ್ತೀನಿ. ಇದು ರುಬ್ಬಿಟ್ಕೊಂಡು ಪೇಸ್ಟ್ ತಗೊಂಬಂದು ಹಾಕೋದು ಅದೆಲ್ಲ ಮಾಡಲ್ಲ. ಚಕ್ಕಿಲಿ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿನ ಇದು ತೊಗೊಂಬರ್ತೀವಿ ಅಷ್ಟೇ. ನಾವು ಮಾರ್ಜಿನ್ ಎಕ್ಸ್ಪೆಕ್ಟ್ ಇವಾಗ ಮಾಡ್ತಾ ಇಲ್ಲ, ಬಟ್ ಅದು ವಾಲ್ಯೂಮ್ ಜಾಸ್ತಿ ಆದಷ್ಟು ಸ್ವಲ್ಪ ಮಾರ್ಜಿನ್ ಸಿಕ್ಕಿದ್ರೂ ನಮಗೆ ಅದು ಆವಾಗ ವರ್ಕೌಟ್ ಆಗ್ತದೆ ಅಂತ ನಾವು ಚೆನ್ನಾಗಿ ಕಸ್ಟಮರ್ ಕೊಡ್ತಾ ಇದ್ವಿ. 99%, 99% ಜನ ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಸಣ್ಣ ಪುಟ್ಟ ಇಲ್ಲ ಅಂತ ಹೇಳಿಲ್ಲ. ನಾನು ಯಾರು ಹ್ಯೂಮನ್ ಅಲ್ಲ, ಅದು ಎರೇರ್ಸ್ ಅಂತ ಇದ್ದೇ ಇರ್ತದೆ. ಬಟ್ ಅದು ಎರೇರ್ ಬಿಟ್ಟರೆ ನಾರ್ಮಲ್ ಆಗಿ 99% ನಮಗೆ ಒಳ್ಳೆ ರಿವ್ಯೂಸ್ ಇದೆ. ಬಂದವರೆಲ್ಲ ಚೆನ್ನಾಗಿ ಹೇಳ್ತಾರೆ. ನನಗೊಂದು 5-6 ಕಸ್ಟಮರ್ ಇದ್ದಾರೆ. ಅವರು ಒಂದ್ಸತಿ ಬಂದರೆ ಕಂಟಿನ್ಯೂಸ್ ಆಗಿ ಒಂದು ದಿವಸ ಬಿಟ್ಟಿಲ್ಲ ಊಟ. ಒಂದು 7 ದಿವಸ ಕಂಟಿನ್ಯೂಸ್ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊರಾದ್ರೆ ಸ್ವಲ್ಪ ಹಿಂದ್ಗಡೆ ಹೋಗ್ತಾರೆ. 1-2-3 ದಿವಸ ಆದ್ಮೇಲೆ ಬಿಡ್ತಾರೆ. 7 ದಿವಸ 8 ದಿವಸ ಕಂಟಿನ್ಯೂಸ್ ಆಗಿ ಊಟ ಮಾಡೋರು ನಾನು ಬೇಕಾದ್ರೆ ಅವ್ರನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡ್ತೀನಿ ಬೇಕಾದ್ರೆ. ಇಲ್ಲ ಚೆನ್ನಾಗಿದೆ. ತುಂಬಾ ಜನ ಇಂಟರ್ವ್ಯೂ ಮಾಡಿದೆ. ಸಕ್ಕದ ಒಂದು ಏನೇನೋ 15-20 ಜನ ಇಂಟರ್ವ್ಯೂ ಮಾಡಿದ್ದೀನಿ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ತುಂಬಾ ಜನ ಸಕ್ಕದ ರಿವ್ಯೂ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಇಷ್ಟ ಆಗಿದೆ. ತುಂಬಾ ಇಷ್ಟ ಆಗಿರೋದ್ರಿಂದನೇ ಅವರು ಮತ್ತೆ ಬರೋವಂಥದ್ದು. ಮತ್ತೆ ಇಲ್ಲಿಂದ ಆಲ್ಮೋಸ್ಟ್ 7-8 ಕಿಲೋಮೀಟರ್ ಇಂದ ಅವರು ಪಾರ್ಸಲ್ ವರ್ತೂರಿಂದ ಮತ್ತೆ ಕುದ್ಲಹಳ್ಳಿ ಗೇಟ್ ಇಂದ ಆ ಕಡೆಯಿಂದ ಎಲ್ಲ ಬರ್ತಾರೆ. ಆ ಕಡೆಯಿಂದ ಎಲ್ಲ ಬಂದು ಇವಾಗ ನನಗೆ ಇದು ಬೆಳಗ್ಗೆನೆ ಒಂದು ಇದು ವರ್ತೂರು ಸರ್ಜಾಪುರ ರೋಡಲ್ಲಿ ಒಂದು ಸ್ಕೂಲ್ಗೆ 15 ಬಿರಿಯಾನಿ ಕಳಿಸ್ತೆ. ಮೊನ್ನೆ ಒಂದು ಅದು ಫಸ್ಟ್ ಬಂದಾಗ ನೀವು ಬಂದಾಗ ಪಾರ್ಸಲ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಾನೇ ಪೋಟ್ರ್ ಬುಕ್ ಮಾಡ್ಬಿಡ್ತೀನಿ, ಅಡ್ರೆಸ್ ಕಳಿಸ್ತಾರೆ. ರೆಗ್ಯುಲರ್ ಆಗಿರ್ತದೆ. ವೀಕ್ಲಿ ಟ್ವೈಸ್ ಅವ್ರಿಗೂ ಇರ್ತಾರಲ್ಲ ಅಂಥವ್ರು. ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ದಾರೆ. ನೀವು ಅವಾಗ ನೋಡ್ತಾ ಇದ್ರಿ ಇಲ್ಲ ಗೊತ್ತಿಲ್ಲ, ಫೋಟೋ ಫೋನ್ ಬರ್ತಾನೆ ಇರ್ತದೆ. ನಾನು ಸ್ವಿಗ್ಗಿಯಲ್ಲಿ ಜೊಮ್ಯಾಟೋದಲ್ಲಿ ಇಲ್ಲ, ತುಂಬ ಕಮಿಷನಲ್ಲಿ ನಾವು ಬೇರ್ ಮಾಡೋಕ್ಕಾಗಲ್ಲ. ನಾವು ತುಂಬ ಕಮ್ಮಿ ಮಾರ್ಜಿನಲ್ಲಿ ಒಳ್ಳೆ ಕಸ್ಟಮರ್ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡಿಕೊಡ್ತಾ ಇರ್ತೀವಿ. ಅದರಿಂದ ಅದು ನಾನು ಪೋಟರ್ ಸಹಾಯ ಇದೆ. ಪೋಟರ್ ಇಂದ ನೀವು ಬುಕ್ ಮಾಡಿದ್ರೆ ಪೋಟರ್ ನೀವೇ ಬುಕ್ ಮಾಡಿ ಕಳಿಸ್ತೀರಾ? ಅವ್ರ ಅಡ್ರೆಸ್ ಲೊಕೇಶನ್ ಕಳಿಸಿ ನಾನೇ ಬುಕ್ ಮಾಡ್ತೀನಿ. ಇಲ್ಲಾಂದ್ರೆ ಅವರು ನಮ್ಮ ಹೋಟೆಲ್ ಅಡ್ರೆಸ್ ಹಾಕಿ ಬುಕ್ ಮಾಡಿದ್ರು ನಾನು ಅವ್ರಿಗೆ ಏನು ಐಟಮ್ ಕೊಟ್ಟು ನಾನು ಫೋನ್ ಪೇ ಮಾಡಿದ್ರೆ ನಾನು ಕೊಟ್ಬಿಡ್ತೀನಿ. ನೋಡಿ, ಈ ತರ ಒಂದು ವ್ಯವಸ್ಥೆ ಇರುತ್ತೆ. ನೀವು ಯಾವಾಗಾದ್ರೂ ನೀವು ಬರೋಕ್ಕಾಗಿಲ್ಲ ಅಂತಂದ್ರೆ ನೀವು ಪಾರ್ಸಲ್ಗಳನ್ನ ತರಿಸ್ಕೋಬೋದು. ಪೋಟರ್ ಇಂದ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟಾಗಿ ಒಂದು 1/2 hour 45 minutes ಅಲ್ಲಿ ನಿಮ್ಮ ಮನೆ ಹತ್ರ ಬರುತ್ತೆ. ಈ ಥರ ವ್ಯವಸ್ಥೆ ಇದೆ. ನೋಡಿ, ಟ್ರೈ ಮಾಡಿ. ವಿಡಿಯೋ ತುಂಬ ಚೆನ್ನಾಗಿದೆ. ನೋಡಿ, ಸ್ಕಿಪ್ ಮಾಡಿದ್ರೆ ನೀವು ನೋಡಿದ್ರೆ ನೀವು ಊಟ ಮಾಡಿದೆ ಅಂದರೆ ನೀವು ಆಮೇಲೆ ಹೇಳ್ಬೇಕು. ನಾವು ವಿಡಿಯೋದಲ್ಲಿ ಹೇಳ್ಬಿಟ್ಟು ಏನೋ ಬಂದ್ಬಿಟ್ಟು ಊಟ ಮಾಡಿದ್ರೆ ಯಾರು ಬರಲ್ಲ ಸರ್. ಒಂದ್ಸತಿ ಬರ್ತಾರೆ ಅಷ್ಟೇ ಯಾರು ನಾವು ನೋಡಿ ವಿಡಿಯೋ ನೋಡ್ಕೊಂಡು. ಬಟ್ ಅದು ನೋಡಿದ್ರು
ಬಂದರೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆದರೆ ಮಾತ್ರನೇ ರಿಪೀಟ್ ಆಗ್ತಾರೆ. ಅದು ಬಂದು ಟೇಸ್ಟ್ ಮಾಡಿ ಬಿರಿಯಾನಿ ಬೇರೆಯವ್ರು ಯಾರು ಮಾಡೋದಿಲ್ಲ, ಇವರೇ ಮಾಡೋಂಥದ್ದು ಬಿರಿಯಾನಿ. ಮತ್ತೆ ಇನ್ನೊಬ್ಬರ ಕೈಗೆ ಯಾರು ಕೊಟ್ಟೇ ಇಲ್ಲ, ಫಸ್ಟ್ ಇಂದ ಲಾಸ್ಟ್ ವರೆಗೂ ಇವರೇ. ನಾನು ಇಲ್ಲ ಅಂದ್ರೆ ಹೋಟ್ಲ್ ಇಲ್ಲ ಅಷ್ಟೇ. ಅಂದ್ರೆ ನಾನು ಯಾಕಂದ್ರೆ ಆ ಥರ ಅಂತಲ್ಲ, ನಾನೆಂತ ಇದಂತಲ್ಲ, ಅದು ಏಕಂದ್ರೆ ಒಂದು ಕೈ ಇದ್ದು ಒಂದೇ ಟೇಸ್ಟ್ ಅಲ್ಲಿ ಹೇಳ್ಕೊಂಡು ಹೋಗ್ಬೋದು ಅದನ್ನ. ಅದು ನಾವು ಬೇರೆ ಎಷ್ಟು ಹೇಳಿದ್ರು, ನಾವು ಎಷ್ಟು ಟ್ರೈನಿಂಗ್ ಮಾಡಿದ್ರು ಅದು ಚೇಂಜಸ್ ಆಗೇ ಆಗುತ್ತದೆ. ಅದರಿಂದ ಅದು ಅಷ್ಟೇ, ಬೇರೇನಿಲ್ಲ. ಅದು ಸ್ವಲ್ಪ ದಿವಸ ಅದು ನಾವು ಕರೆಕ್ಟಾಗಿ ನಾವು ಎಷ್ಟು ದಿವಸ ಮೈಂಟೈನ್ ಮಾಡ್ತೀವೋ ಅಷ್ಟು ದಿವಸ ನಮ್ಮ ಹತ್ರ ಉಳಿತದೆ. ನಾವು ಮೈಂಟೈನ್ ಮಾಡಿಲ್ಲ ಅಂದ್ರೆ ಯಾವುದು ಉಳಿಯಲ್ಲ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿ ಇದು ಟೇಸ್ಟ್ ಮಾಡಿ ಬಿರಿಯಾನಿ ಅನ್ನೋದು, ಬಂದು ಟೇಸ್ಟ್ ಮಾಡಿ ನನಗೂ ಒಂದು ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಈಗ ಒಂದು ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸರ್ ಹೆಂಗಿದೆ ಸರ್ ಬಿರಿಯಾನಿ? ಸೂಪರ್ ಆಗಿದೆ ಸರ್, ಟೇಸ್ಟ್ ಮಸ್ತಿದೆ, ಒಳ್ಳೆ ಕ್ವಾಂಟಿಟಿ, ಟೇಸ್ಟ್ ಮಸ್ತು. ನಾವು ಬಂದಿರೋದು ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ದೂರದಿಂದ ಬಂದಿದ್ವಿ, ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ. 7 ಕಿಲೋಮೀಟರ್? ಹೌದು, ತುಂಬ ಚೆನ್ನಾಗಿದೆ. ಓಕೆ ಹೇಳಿದ್ರು ಸರ್ ತುಂಬ ಸರಿ ಬಂದಿದ್ದೀರಾ ಅಂತ. ಹೌದು ಹೌದು, ಮತ್ತು ಆನ್ಲೈನೆಲ್ಲ ಬುಕ್ ಮಾಡ್ಕೊತೀವಿ, ಅವ್ರಿಗೆ ಫೋನ್ ಮಾಡಿಬಿಟ್ಟು ತರಿಸ್ಕೊಂತೀವಿ. ಒಂದು 15-20 ಬಿರಿಯಾನಿ ಎಲ್ಲ ತರಿಸ್ಕೊಂಡಿದ್ವಿ ಲಾಸ್ಟ್ ಟೈಮ್. ಒಂದು 15 ಬಿರಿಯಾನಿ ತರಿಸ್ಕೊಂಡ್ವಿ ಲಾಸ್ಟ್ ವೀಕಲ್ಲಿ. ವಾರದಲ್ಲಿ ಒಂದ್ಸಲ ಇಲ್ಲ 2 ಸಲ ಮಿನಿಮಮ್ ಹೋಗ್ಬೇಕು ಅನ್ನೋ ಟ್ರಸ್ಟ್ ಏನು ಬರುತ್ತೆ. ಪೀಸ್ ಸೈಜ್ ಆಗಿರ್ಬೋದು, 6 ಪೀಸ್ ಹಾಕ್ತಾರೆ ಒಂದು ಬಿರಿಯಾನಿಗೆ. ಕ್ವಾಂಟಿಟಿ ಒಳ್ಳೆ, ಒಂದು ಇಬ್ರು ತಿನ್ಬೋದು, ಬಟ್ ಈ ಟೇಸ್ಟ್ಗೆ ಒಬ್ಬರೇ ತಿನ್ಬಿಡ್ತೀವಿ ನಾವು. ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಬಿರಿಯಾನಿ, ಸೂಪರ್ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ನೀವು ಸರ್? ತುಂಬ ಚೆನ್ನಾಗಿದೆ ಸರ್, ರೆಗ್ಯುಲರಾಗಿ ಹೋಗಿ ಬರ್ತಾ ಇದ್ದೀವಿ. ಹೌದಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಹೆಂಗಿದೆ ಸರ್ ಮುದ್ದೆ, ಮಟನ್ ಸಾಂಬಾರು? ಎಲ್ಲ ಚೆನ್ನಾಗಿದೆ ಸರ್. ಒಂದೇ ಒಂದು ಸ್ಮಾಲ್ ಕಂಪ್ಲೇಂಟ್ ಏನು ಅಂದರೆ, ಸಾರ್ಗಿಂತ ಪೀಸ್ಗಳೇ ಜಾಸ್ತಿ ಆಗ್ತಾರೆ ಇವ್ರು ಯಾವಾಗಲೂ. ಸೊ ಅದ್ರ ಒಂದು ಅಂದರೆ ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ ಇಲ್ಲ, ಸೂಪರ್ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮುದ್ದೆ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ? ನೋಡಿ, ಸಾಂಬಾರು ಅನ್ನೋದು ತುಂಬ ಸಕ್ಕತ್ತಾಗಿರುತ್ತೆ. ನಾನು ಸಾಂಬಾರು ಕುಡಿದೆ, ಗ್ಲಾಸಲ್ಲಿ ಹಾಕ್ಕೊಟ್ಟಿದ್ರು, ಸಕ್ಕತ್ತಾಗಿದೆ ಸಾಂಬಾರು. ಇದೆ ಬಿರಿಯಾನಿ ಸೂಪರ್. ಓಕೆ ಓಕೆ, ಎವ್ರಿ ಟೈಮ್ ಅವರು ಇಂಪ್ರೂವ್ ಆಗ್ತಾನೆ ಇದೆ ಅದು. ಓಕೆ ಓಕೆ, ಸೊ ಟೇಸ್ಟ್ ಚೆನ್ನಾಗಿದೆ. ನಾನು ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರ ಬಂದೇ ಬರ್ತೀನಿ. ಓಕೆ. ಆ್ಯಂಡ್ ಇವ್ರದ್ದು ಮುದ್ದೆ ಮತ್ತು ಮಟನ್ ಊಟ ಸೂಪರ್ ಆಗಿರುತ್ತೆ. ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಪೀಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ. ಆ್ಯಂಡ್ ಬಿರಿಯಾನಿ ಸೂಪರ್. ಓಕೆ. ಬಿರಿಯಾನಿ ಸ್ಟಾರ್ಟಿಂಗಿಂದ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ಸೂಪರ್ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಓಕೆ, ಪೀಸ್ ಎಲ್ಲ ಚೆನ್ನಾಗಿ ಬಂದಿದೆಯಾ? ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇಲ್ಲಿ ನಾನು 2ನೇ ಸಲ ಬರ್ತಾ ಇರೋದು. ಸೊ ಏನು ಯಾಕೆ ಹುಡ್ಕೊಂಬಂದೆ ಅಂತಂದರೆ, ಇಲ್ಲಿ ನಾನು ತೊಗೊಂಡಿರೋದು ನೋಡಿ, ಇದು ಆಫ್, ಇದೇ ಫುಲ್ ಥರ ಇದೆ. ಹೌದು ಹೌದು, ಬೇರೆ ಕಡೆ ಇಷ್ಟು ಕೊಡೋದೇ ಇಲ್ಲ. ಸೊ ಇದನ್ನೇ ಫುಲ್ಲು ಅಂತಾರೆ, 300 ಮಾಡ್ತಾರೆ. ಬಟ್ ಇವರು ಫೇರ್ ಪ್ರೈಸ್ ಆಗಿ ಕಮ್ಮಿಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ತುಂಬ ಚೆನ್ನಾಗಿದೆ, ಪ್ಲಸ್ ಒಳ್ಳೆ ಕ್ವಾಂಟಿಟಿ. ಓಕೆ. ನೀವು ಎಲ್ಲಿಂದ ಸರ್ ಬಂದಿರೋದು? ನಾನು ಬಂದಿರೋದು ಮಾರ್ತಳ್ಳಿ. ವೆರಿ ಗುಡ್, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ನೀವು ಎಷ್ಟು ದಿನ ಬರ್ತೀರಿ? ನಾವು ಓಪನಿಂಗಿಂದನೇ ಬರ್ತಾ ಇದ್ದೀವಿ. ಓಕೆ, ನೀವಿರೋದು ಇಲ್ಲ ಇಂದ್ರಳ್ಳಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಓಕೆ, ಮಟನ್ ಸೂಪರ್ ಆಗಿದೆ, ಸಖತ್ತಾಗಿದೆ. ಓಕೆ. ಖಾರ, ಉಪ್ಪು, ಮಸಾಲ ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ఎట్లుంది సార్ బిర్యానీ? చాలా బాగుంది. ఇంతకు ముందు అక్కడికి ఇక్కడికి వెళ్ళే వాళ్ళం కానీ ఐశ్వర్య ఓపెన్ అయిన తర్వాత ఐశ్వర్య తప్ప వేరే దగ్గరికి పోయేదే లేదు. ఓకే ఓకే, టేస్ట్ కానీ ఇంకెక్కడ చుట్టుపక్కల అయితే నాకు తెలియలేదు. సో ఐ గివ్ అవుట్ ఆఫ్ 10 10 అవుట్ ఆఫ్ 10. 10 అవుట్ ఆఫ్ 10. థ్యాంక్ యూ సో మచ్. ఎన్నిసార్లు వచ్చారు సార్ మీరు? ఇట్స్ ఆల్మోస్ట్ 10th టైం. మీ వైఫ్ ఫ్యామిలీ డిషెస్ అంతా బాగుంది. కూర్చొని తినడానికి కూడా ఇంతకుముందు వేరే అయితే పార్సల్ పట్టుకు వెళ్ళేవాళ్ళే, ఇప్పుడు పార్సల్ అవసరం లేదు, ఇక్కడే వచ్చి కూర్చొని తినవచ్చు హ్యాపీగా. ఓకే, చాలా బాగుంది. ఓకే సార్, థ్యాంక్ యూ సార్. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಅಲ್ಲ? ಮಟನ್ ಬಿರಿಯಾನಿ ಓಕೆ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿರ್ತದೆ. ಯಾರಿಗಾನ ಟ್ರೈ ಮಾಡೋಕೆ ಹೇಳಿ. ಓಕೆ, ಮಾಡ್ಬೋದಲ್ಲ? ಮಾಡ್ಬೋದು. ಫ್ಯಾಮಿಲಿ ಸಮೇತ ಪ್ಲೇಸು ಚೆನ್ನಾಗಿದೆ, ಸರೌಂಡೆಡ್ ಪ್ಲೇಸ್ ಎಲ್ಲ ಟ್ರೈ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬಂದು. ಹೆಂಗಿದೆ ಸರ್? ಚೆನ್ನಾಗಿತ್ತು ಅಣ್ಣ, ಚೆನ್ನಾಗಿ ಮಸ್ತಾಗಿ ಮಾಡೋರೆ. ಚೆನ್ನಾಗಿತ್ತು. ಓಕೆ ಸರ್, ಹೆಂಗಿದೆ ಬಿರಿಯಾನಿ? ತುಂಬ ಚೆನ್ನಾಗಿದೆ. ಮಟನ್ ಪೀಸು ಮಸಾಲೆ ಎಲ್ಲ ತುಂಬ ಚೆನ್ನಾಗಿದೆ, ಉಪ್ಪು ಖಾರ ಚೆನ್ನಾಗಿದೆ.
ಇದೇ ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದು ಕಬಾಬು ಚೆನ್ನಾಗಿದೆ, ಸ್ಪೈಸಿ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಬಿರಿಯಾನಿ ಚೆನ್ನಾಗಿದೆ, ಮಟನ್ ಎಲ್ಲ ಸಾಫ್ಟಾಗಿ ಬೆಂದಿದೆ, ಬಿರಿಯಾನಿ ಚೆನ್ನಾಗಿದೆ. ನಾನಿದು ಥರ್ಡ್ ಟೈಮನ್ನು ಬರ್ತಾ ಇರೋದು. ಬಂದರೆ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ನೀವು ಮೊನ್ನೆ ಬಿರಿಯಾನಿ ಎಲ್ಲ ತಂದಿದ್ದೀನಿ, ಇವತ್ತು ಕಬಾಬ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಓಕೆ, ರೈಸ್ ಎಲ್ಲ ಸಾಫ್ಟಾಗಿ, ಮಸಾಲೆ ಎಲ್ಲ ಮೀಡಿಯಮ್ ಆಗಿದೆ. ಆ ಥರ ಏನು ಜಾಸ್ತಿ ಏನು ಮಸಾಲೆ ಇಲ್ಲ, ಕಡಿಮೆನೇ ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಓಕೆ. ಬಿರಿಯಾನಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಕ್ವಾಂಟಿಟಿ ಎಲ್ಲ ಸೂಪರ್ ಆಗಿದೆ. ರೈಸು ತುಂಬ ಚೆನ್ನಾಗಿದೆ, ಕ್ವಾಂಟಿಟಿ ತುಂಬ ಚೆನ್ನಾಗಿದೆ. ಓಕೆ. ಸರ್ ಹೆಂಗಿದೆ ಸರ್? ಮತ್ತೆ ಚೆನ್ನಾಗಿದೆ, ಮುದ್ದೆ, ಸಾಂಬಾರು, ಬೋಟಿ ಫ್ರೈ ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ರೈಸು, ಮಟನ್ನು ಎಲ್ಲ ಚೆನ್ನಾಗಿದೆ. ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿದೆ. ಕ್ವಾಲಿಟಿ ಅದೇ ಫಸ್ಟ್ ಟೈಮ್ ತಿಂತಾ ಇರೋದು. ಹೌದಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ ಸರ್ ಬೋಟಿ? ಚೆನ್ನಾಗಿದೆ. ಸೂಪರ್ ಆಗಿದೆ. ಓಕೆ. ಇದೇನು ಹಿಂಗೆ ಮಾಡ್ತಾರೆ? ಯೂಟ್ಯೂಬ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಇದು ಬಿರಿಯಾನಿ ಟೇಸ್ಟ್ It's good. good. Yeah. Okay. Rice and all. I've not started yet, but I like it. I'm regular now here. Regular. Yeah. Okay. You keep coming like. Yeah. Like mostly weekends, Fridays I come. Okay. You're from? I'm from actually West Bengal. I'm staying here in Sarana Sannidhi. Okay. Thank you. ತುಂಬ ಚೆನ್ನಾಗಿದೆ. ಪೀಸಸ್ ಎಲ್ಲ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಓಕೆ. ಕ್ವಾಂಟಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಎಷ್ಟು ಪ್ರಕಾರ ತುಂಬುತ್ತೆ, ನೆಮ್ಮದಿಯಾಗಿ ತಿನ್ಬೋದು. ಸರಿ ಸರ್, ಥ್ಯಾಂಕ್ ಯು. ಅಣ್ಣ ತುಂಬ ಚೆನ್ನಾಗಿದೆ ಅಣ್ಣ. ನಾನು ರೆಗ್ಯುಲರ್ ಆಗಿ ಇಲ್ಲೇ ತಿನ್ನೋದು. ರೆಗ್ಯುಲರ್? ಹೌದು. ಓಕೆ. ವೀಕ್ಲಿ 3 days ತಿಂತೀನಿ ನಾನು. ವೀಕ್ಲಿ 3 times? ಹೌದು. ವೆರಿ ಗುಡ್. ಟ್ಯೂಸ್ಡೇ, ಫ್ರೈಡೇ, ಸಂಡೇ. ಫ್ರೈಡೇ, ಸಂಡೇ. ಓಕೆ. ಇದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ? ಮಟನ್ ಬಿರಿಯಾನಿ ಅಣ್ಣ ನಾನು ರೆಗ್ಯುಲರ್ ಆಗಿ ತೊಗೊಳೋದು. ಮಟನ್ ಬಿರಿಯಾನಿ, ಕಬಾಬ್. ಹೌದು. ಓಕೆ ಸರ್. ಕಬಾಬ್ ಹೆಂಗಿದೆ? ಚೆನ್ನಾಗಿದೆ ಅಣ್ಣ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ನೋಡೋಣ ಈಗ ಒಂದು ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಐಶ್ವರ್ಯ ದಮ್ ಬಿರಿಯಾನಿ ಮಾಡೋದಕ್ಕೆ ನೋಡಿ 2 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. 2 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಫುಲ್ಲು ಒಂದು 600 ml ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಒಲೆಯಲ್ಲೇ ಮಾಡ್ತಾರಂಥದ್ದು ಒಂದು ಮಟನ್ ದಮ್ ಬಿರಿಯಾನಿ. ನೋಡಿ, ಸ್ವಲ್ಪ ಮರಾಠಿ ಮಗ್ಗು, ಅನಾನಸ್ ಫ್ಲವರು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಜಸ್ಟ್ ಒಂದೊಂದು ಇಡಿ. ಆನಿಯನ್ ನೋಡಿ, ಆನಿಯನ್ ಒಂದು 4ರಿಂದ 5 kg ಅಷ್ಟು ಆನಿಯನ್ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ನೋಡಿ, ಅವಾಗಲೇ ಒಂದು 5 kg ಹಾಕ್ಕೊಂಡ್ರು, ಮತ್ತೆ ಒಂದು 3 kg ಈರುಳ್ಳಿ ಹಾಕ್ಕೊಂಡು ಮತ್ತೆ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ಏನಿಲ್ಲ ಅಂದರೂ 8ರಿಂದ 9 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಬಿರಿಯಾನಿ ಮಾಡ್ತಾರಂಥದ್ದು ಇವರೇ ಓನರು ನರೇಂದ್ರ ಅಂತ ಬಿಟ್ಟು. ಇವರೇ ಮುಂದೆ ನಿಂತು ಎಲ್ಲಾನು ಪ್ರತಿಯೊಂದು ಐಟಮ್ ಹಾಕಿ ಮಾಡೋ ಅಂಥದ್ದು. ಸಾಲ್ಟು, ಕಲ್ಲುಪ್ಪು 1/4 ಕಪ್ ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಅನ್ನೋದು ಆಲ್ಮೋಸ್ಟ್ ಒಂದು 10ರಿಂದ 15 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಉಪ್ಪು ಹಾಕ್ಕೊಂಡಿರೋಂಥದ್ದು. ಸ್ನೇಹಿತರೆ, ನೋಡಿ, ಈರುಳ್ಳಿ ಅನ್ನೋದು ಆಲ್ಮೋಸ್ಟ್ ಒಂದು 20 ನಿಮಿಷ ಈ ಥರ ಒಂದು ಫ್ರೈ ಮಾಡ್ಕೊಂಡಿದ್ದಾರೆ. ಕಲರ್ ಚೇಂಜ್ ಆಗಿದೆ ನೋಡಿ, ಬ್ರೌನ್ ಕಲರ್ ಬಂದಿದೆ. ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಫ್ರೈ ಮಾಡ್ಕೊಂಡಿದ ನಂತರ ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, 2 ಕಪ್ಪು ಖಾರದ ಪುಡಿ. ಇದು ಖಾರದ ಪುಡಿ ಸ್ವಂತ ನೀವೇ ಮಾಡೋದಾ ಸರ್? ಇದು ಸ್ವಂತ ನೀವೇ ಮಾಡೋದಾ ಖಾರದ ಪುಡಿ? ಹಾಂ. ಮಿಕ್ಸ್
ಚಿತ್ತೂರು ಚಿಲ್ಲಿ, ಬ್ಯಾಡ್ಗೆದು ಗುಂಟೂರು, ಖಾರದ ಮೆಣಸಿಕಾಯಿ ಇನ್ನೊಂದು ಬರ್ತದೆ ಮಣಿಕಟ್ಟು ಅಂತ, ಇಲ್ಲಾಂದ್ರೆ ಚಿಂತಾಮಣಿಕಾಯಿ ಅಂತ ಹೇಳ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ ರೇಷಿಯೋ ಸಪ್ರೇಟ್ ಇರ್ತದೆ, ಅದು ನಾವೇ ಮಾಡ್ಕೊಳ್ಳೋದು ರೆಗ್ಯುಲರ್ ಆಗಿ. ನೋಡಿ ಈ ಥರ ಒಂದು ಸ್ವಂತ ಇವರೇ ಮೆಣಸಿನ್ಕಾಯಿ ತಂದು ಮಾಡೋದ್ರಿಂದ ಒಂದು ಖಾರದ ಪುಡಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಪ್ಯಾಕೆಟ್ ಮಸಾಲಾಗಳು ಏನೂ ಇಲ್ಲವಲ್ಲ? ಏನು ಪ್ಯಾಕೆಟ್ ಮಸಾಲ ಯೂಸ್ ಮಾಡೋದು? ಓಕೆ ನೋಡಿ, ಪ್ಯಾಕೆಟ್ ಮಸಾಲ ಯಾವುದೇ ಯೂಸ್ ಇಲ್ಲ, ಜಸ್ಟ್ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋಂಥದ್ದು ಒಂದು ಮಟನ್ ದಮ್ ಬಿರಿಯಾನಿ. ಈಗ ನೋಡಿ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದಾರೆ. 3 ಸ್ಪೂನ್ ಅರ್ಶಿಣ. ನೋಡಿ 3 ಸ್ಪೂನು ಅರ್ಶಿಣ ಪುಡಿ. ಈಗ ನೋಡಿ ಕಸ್ತೂರಿ ಮೇಥಿ ಹಾಕ್ತಾ ಇದ್ದಾರೆ. 2 ಹಿಡಿಯಾ? ನೋಡಿ 2ರಿಂದ 2.5 ಹಿಡಿ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ನೋಡಿ ಸ್ವಲ್ಪ ಕಲ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲೇ 1 ಹಿಡಿ ಸೋಂಪು ಹಾಕ್ಕೊಂಡಿದ್ದಾರೆ. ಈಗ ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. 10 ಸೌಟು, 10 kgಗೆ 10 ಸೌಟು. ನೋಡಿ 10 kgಗೆ 10 ಸೌಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈಗ ಶುಂಠಿ ಪೇಸ್ಟ್ 9. ನೋಡಿ 9 ಸೌಟು ಶುಂಠಿ ಪೇಸ್ಟ್. ಸೂಪರ್. ಇದು ಎಷ್ಟು, ಒಂದು 10 ನಿಮಿಷ ಫ್ರೈ ಮಾಡ್ಕೊತೀರಾ ಸರ್ ಇದು? ನೋಡಿ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. ಧನಿಯಾ ಪೇಸ್ಟ್ ಅದು? ಓಕೆ ನೋಡಿ ಧನಿಯಾ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಪೇಸ್ಟು 10 ಸೌಟಾ? ನೋಡಿ 10 ಸೌಟು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಬೇಯಿಸಿರೋದಾ ಇದು? ಕೊತ್ತಂಬರಿ ತೊಗೊಂಬಂದು ಕಟ್ ಮಾಡಿ ತೊಳೆದು ರುಬ್ಬಿರೋದು. ಓಕೆ ನೋಡಿ ಡೈರೆಕ್ಟು ಇದು ಕಟ್ ಮಾಡಿ ಜಸ್ಟು ರುಬ್ಕೊಂಡಿರೋ ಅಂಥದ್ದು. ಈಗ ಇದು ಪುದೀನ ಪೇಸ್ಟು. ನೋಡಿ ಪುದೀನ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. 9 ನೋಡಿ 9 ಸೌಟು ಪುದೀನ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಓಕೆ ಕ್ವಾಲಿಟಿ ತಗೊಂಡ್ಬಂದು ಮಾಡೋದು. ನೋಡಿ ಪುದೀನ ಆಗಲಿ ಎಲ್ಲಾನು ಫುಲ್ ನಾಟಿನೇ. ಪುದೀನ ನಾಟಿ ಅಂತಾರಲ್ಲ, ಪುದೀನ ನಾರ್ಮಲ್ ಆಗಿ ಬರ್ತದೆ ಮೊದಲಲ್ಲಿ. ಕೊತ್ತಂಬರಿ ಮಾತ್ರ ನಾಟಿ, ಕಂಪಲ್ಸರಿ ಅದು ನಾಟಿ ಕೊತ್ತಂಬರಿ ಬೇಕಾದ್ರೆ, ಇಲ್ಲಾಂದ್ರೆ ಅದರಲ್ಲಿ ಫ್ರಾಗ್ರೆನ್ಸ್ ಇರಲ್ಲ. ಕೊತ್ತಂಬರಿ ನಾಟಿ ಬೇರೆ ಇದರಲ್ಲೆಲ್ಲ, ಅದಕ್ಕೋಸ್ಕರ ಅದರಲ್ಲೂ ನಾಟಿ ಇರಬೇಕು. ಇಲ್ಲ ಟೊಮಾಟೋನು ನಾಟಿ ಇರಬೇಕು. ಬೆಳ್ಳುಳ್ಳಿ ಕೂಡ ಅದು ಚೈನೀಸ್ ಅದೇ ಇದ್ರಲ್ಲಿ ಬರ್ತದೆ, ಅದೇ ತೊಗೊಂಬಾರ್ದು. ನಾನು ತೊಗೊಂಬಂದು ಬೆಳ್ಳುಳ್ಳಿ ಬಿಡಿಸಿರೋದೆಲ್ಲ ತೊಗೊಂಬರಲ್ಲ. ನಾನು ಬೆಳ್ಳುಳ್ಳಿ ತೊಗೊಂಬಂದು ನಾವೇ ಬಿಡಿಸ್ಕೊಳ್ಳೋದು, ಬಿಡಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಇಮಿಡಿಯೇಟಾಗಿ. ಅದು ಪೇಸ್ಟ್ ಎಲ್ಲ ತೊಗೊಂಬರಲ್ಲ. ಜಸ್ಟ್ ನಾವು ರಾತ್ರಿ ನೆನ್ನೆ ಬಿಡಿಸ್ಕೊಂತೀವಿ, ಇವತ್ತು ನಾಳೆಗೆ ಆಗೋಷ್ಟು ಇವತ್ತು ಬಿಡಿಸ್ಕೊಂತೀವಿ, ನಾಳೆ ಬೆಳಗ್ಗೆ ರುಬ್ಕೊಂತೀವಿ, ಇವಾಗೇ ರುಬ್ಕೊಟ್ಟೋದು. ಈಗಲೇ ಎಲ್ಲ ಫ್ರೆಶ್ ಆಗಿ ರುಬ್ಕೊಂಡು ಇವಾಗ ಹಾಕೊಳ್ಳೋದು. ಯಾವುದೇ ರೀತಿ ಒಂದು ಪ್ಯಾಕೆಟ್ ಯೂಸ್ ಮಾಡಲ್ಲ, ಏನು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಲ್ಲ. ಜಸ್ಟ್ ಏನಾದರೂ ಸ್ವಲ್ಪ ಇವಾಗ ಮಧ್ಯಾಹ್ನ ಹೋಗ್ಬಿಡ್ತದೆ. ಅಂದರೆ ನಾವು ಯಾವುದೇ ರೀತಿ ಒಂದು ನೈಟ್ ಇಕ್ಕಿ ಮತ್ತೆ ಬೆಳಗ್ಗೆ ಮಾಡೋದ್ರಿಂದ ಅದು ಟೇಸ್ಟ್ ಅನ್ನೋದೇ ಒಂದು ಅರ್ಧ ಟೇಸ್ಟ್ ಹೋಗ್ಬಿಡ್ತದೆ. ಅದು ಅದ್ರ ಕಳ್ಕೊಂತದೆ, ಅದ್ರ ಕ್ವಾಲಿಟಿ ಕಳ್ಕೊಂತದೆ ಅದು. ಆ ಕಾರಣಕ್ಕೆ ಇವರು ಬೆಳಗಿನ ಜಾವನೇ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈ ಬಿರಿಯಾನಿ ಮಾಡೋ ಅಂಥದ್ದು. ನೋಡಿ ಇದು ಆಲ್ಮೋಸ್ಟ್ ಒಂದು ಪುದೀನ ಕೊತ್ತಂಬರಿ ಸೊಪ್ಪು ಈಗ ಪೇಸ್ಟ್ ಹಾಕ್ಕೊಂಡಿದ್ದಾರಲ್ಲ, ಅದು ಒಂದು 20 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ ಮಟನ್ ನೋಡಿ ಎಷ್ಟು ಕೆಂಪಕ್ಕಿದೆ. ಇವರೇ ಒಂದು ಸೆಲೆಕ್ಷನ್ ಮಾಡಿ ಮರಿ ಸೆಲೆಕ್ಷನ್ ಮಾಡಿ ನೀಟಾಗಿ ಕಟ್ ಮಾಡಿಸೋ ಅಂಥದ್ದು. ನೋಡಿ ಈ ಥರ ಒಂದು ಮಟನ್ ಇರಬೇಕು. ನೋಡಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ 2 kg ಟೊಮೊಟೊ ಹಾಕ್ಕೊಂಡಿದ್ದಾರೆ. ಇದು ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿರೋವಂಥದ್ದು ಟೊಮೊಟೊ ಇದು. ನೋಡಿ ಈ ಥರ ಪೇಸ್ಟು, ಪುದೀನ ಪೇಸ್ಟು ಮತ್ತು ಕೊತ್ತಂಬರಿ ಪೇಸ್ಟು ಆಲ್ಮೋಸ್ಟ್ ಒಂದು 20 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ.
ಇದು 15 ಐಟಮು. ಓಕೆ ಓಕೆ. ಹಾಂ ಹಾಂ. ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಂಡು ಇವಾಗ ತಾನೇ ಮಾಡಿದ್ದು. ಓಕೆ ಓಕೆ. ಆವಾಗ ನೋಡಿ ಇವರೇ ಈಗ ತಾನೇ ಇದು ಮಾಡಿರೋಂಥದ್ದು ಒಂದು ಮಸಾಲೆ. ಇದು ಮುಂಚೆನೇ ಮಾಡಿಕ್ಕಿದ್ರೆ ಅದು ಫ್ಲೇವರ್ ಅನ್ನೋದು ಸ್ಮೆಲ್ ಅನ್ನೋದು ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ಬೆಳಗ್ಗೆ ಎದ್ದು ಈ ಥರ ಒಂದು ಮಸಾಲ ಮಾಡ್ಕೊಂಡು ಫ್ರೆಶ್ ಆಗಿ ರುಬ್ಕೊಂಡು ಈಗ ಹಾಕ್ಕೊಂತಾರಂಥದ್ದು ಒಂದು ಬಿರಿಯಾನಿ ಮಸಾಲೆ. 15 ಐಟಮ್ ಇರುತ್ತೆ. 15 ಐಟಮ್ ಇರುತ್ತೆ. ಓಕೆ ಓಕೆ. ಅದೊಂದು ಅದೇ ಒಂದು 250 ಅದು 500 ml ಕಪ್ಪು. ಈ ಕಪ್ ತುಂಬ ಹಾಕ್ಕೊಂಡ್ವಿ. ಓಕೆ ಸರಿ ಓಕೆ. ನೋಡಿ ಇಷ್ಟೊಂದು ಇದು ಒಂದು 15 ಐಟಮ್ ಇದೆಲ್ಲ ಹಾಕಿ ಇದು ಮಾಡೋ ಅಂಥದ್ದು ಒಂದು ಬಿರಿಯಾನಿ ಮಸಾಲ. ಹಾಂ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ ಅದರಲ್ಲಿ. ಹಾಂ ನೋಡಿ ಈಗ ಮಟನ್ ಹಾಕ್ಕೊತಾ ಇದ್ದಾರೆ. ಇದು 10 kg ಮಟನ್. ಹಾಂ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಮರಿ ತಗೊಂಡು. ಹಾಂ ಹಾಂ ಓಕೆ ಓಕೆ. ಹಾಂ ಫುಲ್ಲೆಲ್ಲ ನಾವೇ ತಗೊಂತೀವಿ. ಓಕೆ ಓಕೆ. ನಾಟಿ ಮರಿ ಸೆಲೆಕ್ಟ್ ಮಾಡಿ ನಾವೇ ಓಡಿಸ್ಕೊ. ಅವರೇ ಮಟನ್ ಕೊಟ್ಟರೆ ನಾವು ತಗೊಳ್ಳಲ್ಲ. ಫುಲ್ ಮರಿ ಏನು ಅದು 15 kg ಬರ್ತದೆ, 20 kg ಬರ್ತದೋ ನಾವು 15-20 kg ಎಲ್ಲ ಓಡಿಸಲ್ಲ. ಒಂದು 14ರಿಂದ 12ರಿಂದ ಮೇಲೆ ಒಂದು 18ರಿಂದ ಒಳಗಡೆ ಓಡಿಸ್ಕೊತೀವಿ. ನೋಡ್ಕೊತೀವಿ ಅಷ್ಟೇ ಒಂದು ಅಂದಾಜಾಗಿ. ಅದು ಹೊಡ್ಕೊಂಡು ಆ ಬೋಟಿ ಲಿವರ್ ಎಲ್ಲ ನಾವು ಅದನ್ನು ನಾವೇ ತಗೊಂಡ್ಬರ್ತೀವಿ. ನಾವು ಮಾಡ್ಕೊಳ್ಳೋದು. ನಾವು ಎಕ್ಸ್ಟ್ರಾ ಬೋಟಿ ಏನಂತ ತಗೊಳ್ಳಲ್ಲ. ಅದನ್ನ ನಮ್ದು ಒಂದು ಮರಿ ನಾವು ದಿನ 2 ಮರಿ ಓಡಿಸ್ತೀವಿ. ಆ 2 ಮರಿಯಲ್ಲಿ ಏನು ಬರ್ತದೆ ಅದು ಮಾತ್ರ ತಗೊಂಡ್ಬರ್ತೀವಿ. ತಲೆ ಕಾಲು ತರೋರು ಇರ್ತಾರೆ, ಅವ್ರ ಹತ್ರ ತಗೊಂತೀವಿ. ರೆಗ್ಯುಲರ್ ಆಗಿ ಅವರು ಒಬ್ರು ಹೊಸಕೋಟೆಯಲ್ಲಿ ತರ್ತಾರೆ ಅವರು. ಅಲ್ಲಿಂದ ಅವ್ರ ಹತ್ರದಿಂದ ನಾವು ತಗೊಂತೀವಿ. ಅದು ನಾವು ಹುಡುಕಕ್ಕಾಗಲ್ಲ. ನೋಡಿ ಇದು ಕುರಿ ಮರಿಗೆ ತೊಗೊಂಬರೋದು. ಇವರು ಬಾಗೇಪಲ್ಲಿ ಕಡೆಯಿಂದ ತರಿಸೋವಂಥದ್ದು ಒಂದು ಮರಿಗಳು. ಆ ಕಡೆಯಿಂದ ತರಿಸಿ ಇಲ್ಲಿಗೆ ಒಂದೇ ಸತಿ ಹೊಸಕೋಟೆಗೆ ಬರುತ್ತೆ. ಹೊಸಕೋಟೆಯಲ್ಲಿ ಬರೋ ಅಂಥ ಕುರಿಗಳು ಇಲ್ಲಿ ಡಿಸ್ಪ್ಯಾಚ್ ಆಗುತ್ತೆ. ಈ ಥರ ಇವರು ಹೋಗಿ ಅಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಬಂದು ಮಾಡೋ ಅಂಥದ್ದು ಒಂದು ಬಿರಿಯಾನಿ. ಈ ಥರ ಫ್ರೈಯಲ್ಲಿ ಇದು ಎಷ್ಟೊತ್ತು ಫ್ರೈ ಮಾಡ್ತೀರಾ? ಹಾಂ ಮಟನ್ ಹಾಕಿ 15 ನಿಮಿಷ. ಹಾಂ ಹಾಂ ನೋಡಿ ಇದು ಹಾಂ ಹಾಂ ಓಕೆ ಓಕೆ. ಹಾಂ ಹಾಂ ನೋಡಿ ಮಸಾಲ ಹಾಕಿದಾರಲ್ಲ, ಮಸಾಲ ಹಾಕ್ಬಿಟ್ಟು ಇದರಲ್ಲಿ ಬಿರಿಯಾನಿ ಮಸಾಲ ಹಾಕಿದ್ದಾರೆ. ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಇದನ್ನು ಮಟನ್ ಅನ್ನೋದು ಒಂದು ಇದರಲ್ಲಿ ಒಂದು 15 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರಂತೆ. ನೋಡಿ ಮಟನ್ ಹಾಕಿ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. 15ರಿಂದ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ಬಿಸಿ ನೀರು ಹಾಕ್ತಾರಂಥದ್ದು. ನೀರು ಫಸ್ಟ್ ಅಳತೆ ಮಾಡಿ ಇಟ್ಕೊಂಡಿರ್ತೀರಾ? ಇಲ್ಲ, ಹಾಂ 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 ಮಟನ್ ಮುಳುಗೋವರೆಗೂ ನೀರು ಹಾಕ್ತೀನಿ. ಓಕೆ ಓಕೆ. ಆಮೇಲೆ ಬೆಂದ ಮೇಲೆ ಅದು ನಾವು ರೇಷನ್ ನೋಡ್ಕೊಂಡು ಹಾಕ್ಕೊಂತೀವಿ. ನಾನು ಹಂಗೆ ಅಳತೆ ಮಾಡಲ್ಲ, ಮೆಜರ್ ನೋಡ್ಕೊತೀನಿ. ನನಗೆ ಗೊತ್ತಾಗ್ತದೆ. ಸೊ ಪೇಮೆಂಟ್ ಮಾಡ್ಕೊಂಡು ಹಾಕ್ಕೊಂತದ್ದು. ಓಕೆ ಓಕೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಟನ್ನ ಬೇಯಿಸ್ಕೊತೀರಾ ಮಸಾಲದಲ್ಲಿ? ನೀರು ಹಾಕ್ಕೊಂಡು ಈಗ ಅರ್ಧ ಗಂಟೆ ಬೇಯಬೇಕಂತ. ಬೇಯೋದಕ್ಕೋಸ್ಕರ ಈಗ ಪ್ಲೇಟ್ ಮುಚ್ಚಿದ್ದಾರೆ. ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸ್ಕೊಳೋಂಥದ್ದು. ಇಲ್ಲಿ ಸೌದೆ ನೋಡಿ, ಸೌದೆನೇ ಒಂದು ಲೋಡೇ ಇವರು ತರಿಸ್ಕೊತಾರೆ. ತರಿಸ್ಕೊಂಡು ಇಲ್ಲಿ ಹಾಕ್ಕೊಂಡು ಈ ಥರ ಒಂದು ಬಿರಿಯಾನಿ ಮಾಡೋ ಅಂಥದ್ದು. ನೋಡಿ ಇದೆಲ್ಲ ತೋಟ. ಇವರು ಹೋಟೆಲ್ ಹಿಂದ್ಗಡೆನೇ ಫುಲ್ ತೋಟ ಇದೆ. ಕ್ಲೀನಾಗಿ ಒಳ್ಳೆ ಫ್ರೆಶ್ ಏರ್ ಬರುತ್ತೆ ನೋಡಿ. ಈ ಥರ ಇದರಲ್ಲಿ ಇವರು ಬಿರಿಯಾನಿ ಮಾಡೋ ಅಂಥದ್ದು. ನೋಡಿ ಒಂದು 10ರಿಂದ 15 ನಿಮಿಷ ಆಗಿದೆ. 10ರಿಂದ 15 ನಿಮಿಷ ಆದಮೇಲೆ ಮತ್ತೆ ಒಂದು 5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ ಈಗ. ನೋಡಿ ಈಗ ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದಾರೆ. ಲೆಮನ್ ಜ್ಯೂಸ್ ಎಷ್ಟು? ಒಂದು 2 4 ಹಾಂ ಓಕೆ ಓಕೆ. ಜಸ್ಟ್ ಒಂದು 4 ಟೇಬಲ್ ಸ್ಪೂನಷ್ಟು ನಿಂಬೆ ಹುಳಿ ಹಾಕ್ಕೊಂಡಿದ್ದಾರೆ. ಹಾಂ ಒಂದು 3 ಹಣ್ಣು ಹಾಕ್ಕೊಂಡಿದ್ದಾರೆ. ಆಗಿದೆಯಾ? ಹಾಂ ನೋಡಿ ಒಂದು 80% ಬಂದಿದೆ. ಈ ಥರ ತಣ್ಣೀರಲ್ಲಿ ಹಾಕಿ ಈ ಥರ ಚೆಕ್ ಮಾಡೋಂಥದ್ದು.
ಬಿಸ್ನೆಸ್ಗೋಸ್ಕರ ಮಾಡ್ತಾರೆ. ಓಕೆ ಓಕೆ ಓಕೆ. ಸ್ವಲ್ಪ 80% 70% ಬೆಂದ್ಬಿಟ್ಟು ಕೊಟ್ಬಿಡ್ತಾರೆ ಈ ಥರ. ನಾವು ಆ ಥರ ಮಾಡೋದು 90% 100% ಬೆಂದ್ರೇ ಅದು ಟೇಸ್ಟ್ ಮಜಾ ಸಿಗೋದು ನಮಗೆ. ಇಲ್ಲ ಕಚ್ಕೊಂಡು ತಿಂದರೆ ಅದು ಒಳಗಡೆ ಮಸಾಲ ಹೋಗ್ದಿರ ಅದೆಲ್ಲ ಚೆನ್ನಾಗಿರಲ್ಲ. ಅಂದರೆ ಅದು ಸ್ಯಾಟಿಸ್ಫೈಡ್ ಆಗಲ್ಲ. ಅದು ಬಿಸ್ನೆಸ್ ಮಾಡ್ಕೊಬೋದು, ಟೇಸ್ಟ್ ಅನ್ಕೊಬೋದು. ಕಷ್ಟ ತಿಂದವರು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. 100% ಬೆಂದಿದ್ರೇ ಚೆನ್ನಾಗಿರೋದು. ನೋಡಿ ಇದನ್ನು 100% ಫುಲ್ ಬೇಯಿಸ್ಕೊಂಡು ಆದಮೇಲೆ ಈಗ ಅಕ್ಕಿ ಹಾಕೊಂಡು ಅಕ್ಕಿ ಯಾವುದ್ಯಾವ್ದು ಯೂಸ್ ಮಾಡ್ತೀರಾ? ಬುಲೆಟ್ ರೈಸು ಮತ್ತು ಜೀರಾ ರೈಸು. ಜೀರಾ ರೈಸು ಸೂಪರಾಗಿರುತ್ತೆ. 70% ಜೀರಾ ರೈಸು, 30% ಬುಲೆಟ್ ರೈಸ್. ಓಕೆ. ಈಗ 10 ಗಂಟೆಗೆ ಬಂದೆ. 10 ಗಂಟೆಗೆ ಇದು ಸ್ಟಾರ್ಟ್ ಮಾಡಿರೋಂಥದ್ದು ಒಂದು ಬಿರಿಯಾನಿ. ಮತ್ತು ಅಲ್ಲಿ ಒಂದು ನೋಡಿ ಇದು ಚಿಕನ್ ಬಿರಿಯಾನಿ, ಮತ್ತು ಇದು ನೋಡಿ ಇಲ್ಲೊಂದು ಮಟನ್ ಬಿರಿಯಾನಿ ಇದೆ. ನೋಡಿ ಇಲ್ಲಿ ಇದು ಮಟನ್ ಬಿರಿಯಾನಿ ಮಾಡಿರೋಂಥದ್ದು. ಹಾಂ, 1 2 3 ಇದು 3ನೇ ಪಾತ್ರೆ ಇದು ಮಾಡ್ತಾರಂತ. ಇದು ದಿನಕ್ಕೆ 3 ಸತಿ ಮಾಡ್ಕೊತಾರೆ. 3 ಸತಿ ಮಾಡಿಕೊಂಡು ಮಾಡೋ ಅಂಥದ್ದು. ಬೆಳಗಿನ ಜಾವ ಒಂದು 7 ಗಂಟೆ 8 ಗಂಟೆಗೆ ಒಂದು ಸತಿ ಮಾಡ್ಕೊತಾರೆ, ಮತ್ತು 10 ಗಂಟೆಗೆ, ಮತ್ತು ಸಾಯಂಕಾಲ ಒಂದು ಸತಿ ಮಾಡ್ಕೊತಾರೆ. ಇವತ್ತು ಇವರಿಗೆ ಆರ್ಡ್ರ್ ಬಂದಿದೆ. ಒಂದು 25ರಿಂದ 30 ಆರ್ಡ್ರ್ ಬಂದಿರೋದ್ರಿಂದ ಇದು ಮುಂಚೆನೇ ಫಸ್ಟು 6 ಗಂಟೆಗೆ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರ ಇವರು ಶಾಪ್ ಓಪನ್ ಆಗೋದು ಬಂದು 8:30ಯಿಂದ 5:30ವರೆಗೂ ಓಪನ್. ನೋಡಿ ಅಕ್ಕಿ ಚೆನ್ನಾಗಿ ತೊಳೆದು ನೋಡಿ ಹಾಕ್ಕೊತಾ ಇದ್ದಾರೆ ಈಗ. ಐದು ನಿಮಿಷ ಈ ಥರ ವಾಶ್ ಮಾಡಿಬಿಟ್ಟು ಮತ್ತು ಇದನ್ನು ನೀರು ಅಕ್ಕಿ ಅನ್ನೋದು ಸೋಕ್ ಮಾಡ್ಕೊತಾರೆ. ಒಂದು 10 ನಿಮಿಷ ಇದನ್ನು ನೀರಲ್ಲಿ ಇಟ್ಕೊಂಡು ಮತ್ತೆ ಹಾಕ್ಕೊಳೋಂಥದ್ದು. ಇದು ಎಷ್ಟು ಸತಿ ತೊಳಿತೀರಾ ಸರ್? ಇದು 3 ಸತಿ. ನೋಡಿ 3 ಸತಿ ಅಕ್ಕಿ ತೊಳಿತಾ ಇದ್ದಾರೆ. 3 ಸತಿ ಅಕ್ಕಿ ತೊಳೆದು ಮಾಡೋ ಅಂಥದ್ದು. ನೋಡಿ ಅಕ್ಕಿ ಅನ್ನೋದು ಒಂದು 3 ಸತಿ ಇದನ್ನು ತೊಳ್ಕೊಂಡಿದ್ದಾರೆ. 3 ಸತಿ ತೊಳ್ಕೊಂಡು ಈಗ ಇದರಲ್ಲಿ ನೀರು ಹಾಕಿ ಇಟ್ಟಿದ್ದಾರೆ. ಇದು ಒಂದು 10 ನಿಮಿಷ ಆದಮೇಲೆ ಬಿರಿಯಾನಿಯಲ್ಲೇ ಹಾಕ್ಕೊಳೋವಂಥದ್ದು. ನೋಡಿ ಇವರು ಬಿರಿಯಾನಿ ಹಾಕೋದು ಬೆಳ್ಳುಳ್ಳಿ ಬಂದು ನೋಡಿ ಈ ಥರ ಸುಳಿತಾರೆ. ಫುಲ್ಲು ಮನೆಯಲ್ಲಿ ಯಾವ ಥರ ನೀವು ಸುಳಿತೀರಾ ಅದೇ ಥರ ನೀಟಾಗಿ ಸಿಪ್ಪೆ ಎಲ್ಲ ಸುಳಿದ್ಬಿಟ್ಟು ನೀಟಾಗಿ ನೋಡಿ ಈ ಥರ ಈಗ ಹಾಕ್ಕೊಂಡಿದ್ದಾರೆ. ನೋಡಿ ಇಬ್ಬರು ಅಜ್ಜಿಯರು ಈ ಥರ ಸುಳಿದು ಇದರಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ಪೇಸ್ಟ್ ಮಾಡಿಕೊಂಡು ಬಿರಿಯಾನಿಯಲ್ಲಿ ಹಾಕ್ಕೊಳೋವಂಥದ್ದು. ನೋಡಿ ಅಕ್ಕಿ ಅನ್ನೋದು ಒಂದು 15 ನಿಮಿಷ ಇದನ್ನು ನೀರಲ್ಲಿ ಸೋಕ್ ಮಾಡ್ಕೊಂಡಿದ್ದಾರೆ. ಸೋಕ್ ಮಾಡ್ಕೊಂಡು ಈಗ ಫಿಲ್ಟರ್ ಮಾಡಿಕೊಂಡು ತೊಗೊಂಡ್ಬಂದಿದ್ದಾರೆ. ಈಗ 10 kg ಅಕ್ಕಿ ಹಾಕ್ಕೊಂಡಿದ್ದಾರೆ. ಮಟನ್ ಅನ್ನೋದು ಫುಲ್ಲು ಆಲ್ಮೋಸ್ಟು 1 ಅವರು 1.5 ಅವರ್ ಇದನ್ನು ಬೇಯಿಸ್ಕೊಂಡಿರೋಂಥದ್ದು. ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಅಕ್ಕಿ ಹಾಕ್ಕೊಂಡಿರೋಂಥದ್ದು. ನೀರು ಓಕೆ ಓಕೆ 1:3 ಆಗ್ತದೆ. 1:3 1 kg ಅಂತ ಲೀಟರ್ ಓಕೆ ಓಕೆ. ಹಾಂ 1:3 ಅಂದರೆ ಒಂದು 30 ಲೀಟ್ರ್ ನೀರು. 30 ಲೀಟರ್ ನೀರು, ಯಾಕಂದರೆ ಮಟನ್ ಬೇಯಬೇಕಲ್ಲ. ಓಕೆ 10 ಲೀಟರ್ ನೀರು ವೇಸ್ಟ್ ಆಗ್ತದೆ. ಓಕೆ ಓಕೆ. ಮಟನ್ ಬೇಯೋದಕ್ಕೆ ಒಂದು 5 ಲೀಟ್ರು ನೀರು, 5ರಿಂದ 10 ಲೀಟ್ರು ನೀರು. ಓಕೆ, ನಾವು ಅಂದಾಜಾಗಿ ಹಾಕ್ಕೊಂತೀವಿ. ಅದು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಅಕ್ಕಿ ಹಾಕ್ಕೊಂಡು ಒಂದು 10ರಿಂದ 12 ನಿಮಿಷ ಆಗಿದೆ ಅಷ್ಟೇ. 12 ನಿಮಿಷಕ್ಕೆ ನೀರೆಲ್ಲ ಫುಲ್ಲು ಇಂಬ್ರಿದೆ ನೋಡಿ. ನೋಡಿ ಕೆಳಗಡೆ ಸೌದೆ ಎಲ್ಲ ತೆಗೆದಿದ್ದಾರೆ. ಸೌದೆ ತೆಗೆದುಬಿಟ್ಟು ಈಗ ದಮ್ ಹಾಕ್ಕೊತಾರೆ. ಬಾಳೆ ಎಲೆ ಹಾಕ್ಕೊಂಡು ಈಗ ಪ್ಲೇಟ್ ಹಾಕಿ ಅದ್ರ ಮೇಲ್ಗಡೆ ದಮ್ ಹಾಕ್ತಾ ಇದ್ದಾರೆ. ನೋಡಿ ದಮ್ ಹಾಕೋದು ಇವರು ಸುತ್ತೂ ಹಾಕ್ಕೊಂಡಿದ್ದಾರೆ.
ಕಡೆನೂ ದಮ್ ಹಾಕಿದ್ದಾರೆ, ಮತ್ತು ಈ ಕಡೆ ಮತ್ತು ಆ ಕಡೆ ಹಿಂದ್ಗಡೆ ಎಲ್ಲ ಕಡೆನೂ ಈ ಥರ ದಮ್ ಹಾಕೋಣ ಅಂಥದ್ದು. ನೋಡಿ ಈಗ ದಮ್ ಹಾಕ್ಕೊಂಡಿದ್ದಾರೆ. ಇದು ಒಂದು 20 ನಿಮಿಷ ಆದಮೇಲೆ ಇದನ್ನು ತೆಗಿತಾರೆ. ತೆಗೆದ್ರೆ ಬಿರಿಯಾನಿ ಅನ್ನೋದು ರೆಡಿಯಾಗಿರುತ್ತೆ. ಸ್ನೇಹಿತರೆ ನೋಡಿ, ಈಗ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಮಟನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ನೋಡಿ, ಈಗ ಬನ್ನಿ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ಬಿಟ್ಟು ಹೇಳ್ತೀನಿ. ನೋಡಿ, ಮಟನ್ನು ಮಸಾಲದಲ್ಲಿ ಆಲ್ಮೋಸ್ಟು 1 ಅವರ್ ಇದನ್ನು ಬೇಯಿಸ್ಕೊಂಡಿರೋವಂಥದ್ದು. ನೋಡಿ, ಕೆಂಪಗೆ ಬಂದಿದೆ ಮಟನ್ ಅನ್ನೋದು. ನಮಸ್ಕಾರ. ನೋಡಿ, ಬಿರಿಯಾನಿ ಅನ್ನೋದು ನೋಡಿದ್ರಲ್ಲ ಯಾವ ರೀತಿ ಒಂದು ಮಾಡಿದ್ರು ಅಂತ ಬಿಟ್ಟು. ಇದು ಆಲ್ಮೋಸ್ಟು ಒಂದು 1 ಅವರು ಇದನ್ನು ಮಟನ್ ಅನ್ನೋದು ಮಸಾಲದಲ್ಲಿ ಬೇಯಿಸ್ಕೊಂಡಿರೋವಂಥದ್ದು. ನೋಡಿ ಯಾವ ರೀತಿ ಒಂದು ಬಿಸಿ ಬಿಸಿ ಬಿರಿಯಾನಿ ಘಮ 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 ಅಂತ ಹೊಡಿತಾ ಇದೆ. ನೋಡಿ, ಫುಲ್ ತೆಗೆದಿದ ತಕ್ಷಣ ಈ ಥರ ಬರುತ್ತೆ. ಸೂಪರ್ ಆಗಿದೆ. ಬರೀ ಸೆಲೆಕ್ಷನ್ ಈ ಥರ ಮಾಡಿ ಈ ಥರ ತಗೊಂಡ ಇದರಲ್ಲಿ ಹಾಕೋ ಒಂದು ಮಸಾಲೆಗಳು ಪ್ರತಿಯೊಂದು ಸಕ್ಕತ್ತಾಗಿದೆ. ಒಂದು ಬಿರಿಯಾನಿ ತೊಗೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ. ನೋಡಿ, ಆಲ್ಮೋಸ್ಟು ಒಂದು ಬಿರಿಯಾನಿಗೆ ಏನಿಲ್ಲ ಅಂದ್ರೂ 5 ರಿಂದ 6 ಪೀಸ್ ಕೊಡ್ತಾರೆ. ಫುಲ್ ಕೆಂಪಕ್ಕಿದೆ ನೋಡಿ ಬಿರಿಯಾನಿ ಪೀಸು. ನೋಡಿ, ಈ ಥರ ಇರಬೇಕು. ನೀವು ಎಷ್ಟೊತ್ತಿಗೆ ಬಂದಿರೋದು ಇಲ್ಲಿ? ಹಾಂ, ತುಂಬ ಸರಿ. ಹಾಂ, ಇಲ್ಲೇ ಕೆಲಸ ಮಾಡೋದು? ಅಲ್ಲ ನಿಯರ್ ಬೈ. ಹಾಂ, ನೋಡಿ, ಇಲ್ಲಿ ನಿಯರ್ ಬೈ ಇರೋರೆಲ್ಲನೂ ಇಲ್ಲೇ ಬಂದು ಬಿರಿಯಾನಿ ತಿಂದ್ಬಿಟ್ಟು ಹೋಗೋವಂಥದ್ದು. ಮಧ್ಯಾಹ್ನ ಟೈಮು ಇದು 8:30ಗೆ ಓಪನ್ನು ಮತ್ತು 5:30ಗೆ ಕ್ಲೋಸ್ ಆಗುತ್ತೆ. ಮಸ್ತ್ ಇದೆ ನೋಡಿ. ಇದು ನೀವು ಎಷ್ಟೆಷ್ಟೋ ಕಿಲೋಮೀಟ್ರಿಗೆ ಹೋಗ್ತೀರಾ ಬಿರಿಯಾನಿ ತಿನ್ನೋದಕ್ಕೆ ಅಂತಲೇ. 106 ಕಿಲೋಮೀಟ್ರ್, 100-200 ಕಿಲೋಮೀಟ್ರ್ ಹೋಗ್ತೀರಾ. ಆದರೆ ಇಲ್ಲಿ ವೈಟ್ ಫೀಲ್ಡಲ್ಲೇ ಇದು ಇರೋವಂಥದ್ದು. ವೈಟ್ ಫೀಲ್ಡಲ್ಲಿ ಜಸ್ಟು ಒಂದು ನಿಮಗೆ ಮಾರುತಳ್ಳಿಯಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು, ಅರ್ಧ ಗಂಟೆ, ಅಲ್ಲಿಂದ ಅರ್ಧ ಗಂಟೆ. ಮಾರುತಳ್ಳಿ ಸರೌಂಡಿಂಗು, ಈ ಕಡೆ ಸರ್ಜಾಪುರ, ವರ್ತೂರು, ಈ ಕಡೆ ಕಾಡುಗುಡಿ, ಈ ಕಡೆ ಇರೋರು ಯಾರೆಲ್ಲ ಇದ್ದೀರೋ ಬಿರಿಯಾನಿ ಯಾರೆಲ್ಲ ಇಷ್ಟ ಆಗುತ್ತೋ ಅವರು ಇಲ್ಲಿ ಬಂದು ಟೇಸ್ಟ್ ಮಾಡಬೇಕಾಗುತ್ತೆ. ಅಷ್ಟೊಂದು ಸಕ್ಕತ್ತಾಗಿದೆ. ರಿವ್ಯೂಸ್ ನೋಡಿದ್ರಲ್ಲ ಎಷ್ಟು ಜನ ಯಾವ ಥರ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿಲ್ಲ ಈ ಥರ ಒಂದು ಬಿರಿಯಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ವೈಟ್ ಫೀಲ್ಡಲ್ಲಿ ಓಪನ್ ಆಗಿ ಒಂದು 8 ತಿಂಗಳಾಗಿದೆ. 8 ತಿಂಗಳಾಗಿ ಓಪನ್ ಆಗಿರೋವಂಥದ್ದು.
ಬಿರಿಯಾನಿ ಅಂದ್ರೂ ಈ ಥರ ಇರುತ್ತಲ್ಲಪ್ಪ ಅಂದ್ಕೊಂಡು ಅಷ್ಟೊಂದು ಚೆನ್ನಾಗಿದೆ. ನೋಡಿ ಇದರಲ್ಲಿ ಜೀರಾ ರೈಸು ಮತ್ತು ಬುಲೆಟ್ ರೈಸು. ಜೀರಾ ರೈಸ್ ಬಂದು ಮುಕ್ಕಾಲು ಭಾಗ ಇದನ್ನು ಯೂಸ್ ಮಾಡೋಂಥದ್ದು, ಕಾಲು ಭಾಗ ಬುಲೆಟ್ ರೈಸ್ ಯೂಸ್ ಮಾಡೋಂಥದ್ದು. ಇದು ರೈಸ್ ಅನ್ನೋದು ತುಂಬಾ ಸ್ಮೂತಾಗಿದೆ, ಒಳ್ಳೆ ಸಕ್ಕತ್ತಾಗಿದೆ. ಪೀಸೂ ಅಷ್ಟೇ ನಮ್ಮಲ್ಕೊಂಡೇ ಇರಬೇಕು ಅನ್ನೋದು ಏನಿಲ್ಲ. ಈಗ ಮಟನ್ ಪೀಸ್ ಒಂದೊಂದು ಸತಿ ಬೇಯಿಸ್ತಾರೆ, ಅದು ನಮ್ಮಲ್ತಾ ಇದ್ದರೆ ಅದು ಒಳಗಡೆನೇ ಹೋಗೋದಿಲ್ಲ, ಆ ಥರ ಇರುತ್ತೆ ಮಟನಲ್ಲಿ. ಆದರೆ ಇಲ್ಲಿ ಪೀಸ್ ಸಕ್ಕತ್ತಾಗಿ ಬಂದಿದೆ. ಇದರಲ್ಲಿ ಯಾವುದೇ ರೀತಿ ಒಂದು ಬೇರೆ ಪ್ಯಾಕೆಟ್ ಮಸಾಲ ಯೂಸ್ ಮಾಡೇ ಇಲ್ಲ. ನೀವು ವಿಡಿಯೋ ನೋಡ್ಬೋದು, ಒಂದು ಪ್ಯಾಕೆಟ್ ಮಸಾಲ ಒಂದು ಪ್ಯಾಕೆಟ್ ಗರಂ ಮಸಾಲ ಆಗಲಿ ಇದು ಖಾರದ ಪುಡಿ ಆಗಲಿ ಏನೋ ಒಂದು ಯೂಸ್ ಮಾಡಿದ್ರೆ ಇದು ಮಾಡಿರೋವಂಥದ್ದು. ಪೀಸ್ ಅಂದರೆ ಈ ಥರ ಇರುತ್ತೆ. ಇದು ಯಾರು ಹೊಸಬ್ರು ಈ ಥರ ಮಾಡೋಕ್ಕಾಗಲ್ಲ. ನೋಡಿ ನಾನು ಬಂದಿದ್ದು 10 ಗಂಟೆಗೆ, ಕರೆಕ್ಟಾಗಿ 10:10ಗೆ ನಾವು ಬಂದಿದ್ದು. ಆಲ್ಮೋಸ್ಟ್ ಈ ಬಿರಿಯಾನಿ ಆಗಿರೋದು 1 ಗಂಟೆಗೆ ರೆಡಿಯಾಗಿದೆ. 1, 2, 3 ಅವರು ಬಿರಿಯಾನಿ ಮಾಡಿರೋಂಥದ್ದು. 3 ಅವರ್ ಟೈಮಿಂಗ್ ಇದೆ. ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಸೂಪರಾಗಿದೆ. ನೋಡಿ ಮಂಗಳೂರಲ್ಲೇ ವೈಟ್ ಫೀಲ್ಡಲ್ಲೇ ಹತ್ರದಲ್ಲೇ ಇರೋವಂಥದ್ದು ಒಂದು ಬಿರಿಯಾನಿ. ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ಈ ಥರ ಬಂದು ಟೇಸ್ಟ್ ಮಾಡಿ, ಸೂಪರಾಗಿದೆ, ಸಕ್ಕತ್ತಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸೂಪರ್. ನೋಡಿ ಈ ಥರ ಒಂದು ಹೋಟೆಲಲ್ಲಿ ಸಿಗೋವಂಥದ್ದು ಒಂದು ಮಟನ್ ಸಾಂಬಾರು, ಇದು ಅಂತೂ ಸೂಪರಾಗಿದೆ. ಮಟನ್ ಸಾಂಬಾರು ನೀವು ಬಿರಿಯಾನಿ ತಿನ್ನೋಕ್ಕೆ ಬಂದರೆ ಇದನ್ನು ತಿನ್ನೋದಂತೂ ಮರಿಬೇಡಿ. ಇದು ಮಟನ್ ಸಾಂಬಾರು ಅಂತೂ ತುಂಬ ಸಕ್ಕತ್ತಾಗಿದೆ. ಮತ್ತು ನೋಡಿ ಬೋಟಿ ಸಿಗುತ್ತೆ, ಮಟನ್ ಸಾಂಬಾರು ಸಿಗುತ್ತೆ. ನೋಡಿ ಲಿವರ್ ಫ್ರೈ ಇದೆ, ಲಿವರ್ ಫ್ರೈ ಕೂಡ ತುಂಬ ಇಷ್ಟ ಆಗಿದೆ ಜನಕ್ಕೆ. ಮತ್ತು ಇಲ್ಲಿ ಕಬಾಬ್ ಸಿಗುತ್ತೆ. ನೋಡಿ ಕಬಾಬ್ ಕೂಡ ತುಂಬ ಜನಕ್ಕೆ ಇದು ಬಿರಿಯಾನಿ ಜೊತೆ ಇದು ಕಬಾಬ್ ತೊಗೊತಾರೆ. ನೋಡಿ ಕಬಾಬ್ ಅನ್ನೋದು ತುಂಬ ಸಕ್ಕತ್ತಾಗಿದೆ.